ನದಿ ತೀರದಲ್ಲಿರುವ ಒಂದು ಜಾಮೂನು ಮರದ ಮೇಲೆ ಒಂದು ಕೋತಿ ವಾಸಿಸುತ್ತಿತ್ತು. ಅದೇ ನದಿಯಲ್ಲಿ ಒಂದು ದೊಡ್ಡ ಮೊಸಳೆ ಕೂಡ ವಾಸಿಸುತ್ತಿತ್ತು. ನಿಧಾನವಾಗಿ ಕೋತಿ ಮತ್ತು ಮೊಸಳೆಯ ನಡುವೆ ಗಾಢ ಸ್ನೇಹ ಬೆಳೆದಿತ್ತು. ಈಗ ಕೋತಿ ಪ್ರತಿದಿನ ಮೊಸಳೆಗೆ ಜಾಮೂನುಕಾಯಿ ಕಿತ್ತುಕೊಡುತ್ತಿತ್ತು. ಒಂದು ದಿನ ಮೊಸಳೆ ಜಾಮೂನು ತೆಗೆದುಕೊಂಡು ತನ್ನ ಹೆಂಡತಿಯ ಬಳಿ ಹೋಗಿ, ಇವು ನನ್ನ ಸ್ನೇಹಿತ ಕೊಟ್ಟವು, ನೋಡಿ ಎಷ್ಟು ಸಿಹಿಯಾಗಿವೆ ಎಂದು ಹೇಳಿತು. ಹೆಂಡತಿ ಜಾಮೂನು ರುಚಿ ನೋಡಿದಳು. ಅವಳಿಗೂ ತುಂಬಾ ಸಿಹಿ ಅನಿಸಿತು. ಅವಳು ಹೇಳಿದಳು, ಜಾಮೂನು ಇಷ್ಟು ಸಿಹಿಯಾಗಿದ್ದರೆ ಆ ಕೋತಿ ಇವುಗಳನ್ನು ತಿನ್ನುತ್ತದೆ ಅಂದರೆ ಅದರ ಹೃದಯ ಎಷ್ಟು ಸಿಹಿಯಾಗಿರಬಹುದು. ನನಗೆ ಹೇಗಾದರೂ ಆ ಕೋತಿಯ ಹೃದಯ ಬೇಕು. ಮರುದಿನ ಮೊಸಳೆ ಕೋತಿಯ ಬಳಿ ಹೋಗಿ, ಕೋತಿಯಣ್ಣ, ನಿನ್ನ ಅತ್ತಿಗೆ ನಿನ್ನನ್ನು ತುಂಬಾ ನೆನಪಿಸಿಕೊಳ್ಳುತ್ತಿದ್ದಾಳೆ. ನಿನ್ನೆ ನಾನು ನಮ್ಮ ಸ್ನೇಹದ ಬಗ್ಗೆ ಹೇಳಿದ್ದೆ. ಅವಳು ಹೇಳುತ್ತಿದ್ದಾಳೆ, ನಿನ್ನನ್ನು ಭೇಟಿ ಮಾಡಬೇಕು. ಒಂದು ಕೆಲಸ ಮಾಡು, ಇವತ್ತು ನನ್ನ ಜೊತೆ ಬಾ, ಇವತ್ತಿನ ಊಟ ಅಲ್ಲಿ ಮಾಡೋಣ ಎಂದು ಹೇಳಿತು. ಕೋತಿ ನಂಬಿ ತಕ್ಷಣ ಜಿಗಿದು ಮೊಸಳೆಯ ಬೆನ್ನ ಮೇಲೆ ಕೂತಿತು. ನದಿಯ ಮಧ್ಯದಲ್ಲಿ ಮೊಸಳೆ ತನ್ನ ನಿಜವನ್ನ ಹೇಳಿತು. ಕೋತಿಯಣ್ಣ, ನಿಜ ವಿಷಯ ಏನೆಂದರೆ ನಿನ್ನ ಅತ್ತಿಗೆ ನಿನ್ನ ಹೃದಯ ತಿನ್ನಬೇಕು ಅಂತ ಬಯಸುತ್ತಾಳೆ. ಅದಕ್ಕಾಗಿ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಕೋತಿ ಭಯಪಟ್ಟಿತು, ಆದರೆ ಗಾಬರಿಯಾಗಲಿಲ್ಲ. ಅದು ನಗುತ್ತಾ ಹೇಳಿತು, ಅಯ್ಯೋ, ಅಷ್ಟು ಚಿಕ್ಕ ವಿಷಯವೇನಾ? ಇದೇ ಮಾತು ಇದ್ದರೆ ಮೊದಲೇ ಹೇಳಬೇಕಿತ್ತು. ನಾನು ನನ್ನ ಹೃದಯವನ್ನ ಮರದಲ್ಲೇ ಬಿಟ್ಟು ಬಂದಿದ್ದೇನೆ. ಬಾ, ಹಿಂತಿರುಗಿ ಅದನ್ನ ತೆಗೆದುಕೊಂಡು ಬರುವೆವು. ಮೊಸಳೆ ಕೂಡ ಕೋತಿಯ ಮಾತನ್ನ ನಂಬಿ ಹಿಂತಿರುಗಿತು. ಮರದ ಬಳಿ ಬಂದ ತಕ್ಷಣ ಕೋತಿ ಜಿಗಿದು ಮರದ ಮೇಲೆ ಹತ್ತಿತು ಮತ್ತು ಹೇಳಿತು, ಏಯ್ ಮೋಸಗಾರ, ನಾನು ನಿನ್ನನ್ನ ಸ್ನೇಹಿತ ಅಂತ ನಂಬಿದ್ದೆ, ಆದರೆ ನೀನು ದೊಡ್ಡ ಮೋಸಗಾರನಾಗಿರುವೆ. ಮೊಸಳೆ ನಾಚಿಕೊಂಡು ಅಲ್ಲಿಂದ ಹೋಗಿತು. ಇಂದಿನ ಲೋಕದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಮೋಸ ಇದೆ. ಜಾಗ್ರತೆಯಿಂದ ನಡೆಯದಿದ್ದರೆ ಯಾವಾಗಲಾದರೂ ಮೋಸಕ್ಕೆ ಬಲಿಯಾಗುತ್ತೇವೆ.